ಮೊಟ್ಟ ಮೊದಲನೆಯಾಗಿ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಗಳನ್ನು ತಿಳಿಸ್ಕೊಳ್ಳೋಣ. ಹಂಗೆ ಸ್ವರ್ಣಮಾಲಾ ಪತ್ರಿ ಅಮ್ಮ ಅವ್ರಿಗೂ ಕೂಡ ನಮ್ಮ ಕೃತಜ್ಞತೆಗಳನ್ನು ತಿಳಿಸ್ಕೊಳ್ಳೋಣ. ಎಲ್ಲರಿಗೂ ಆತ್ಮ ವಂದನೆಗಳು ಫ್ರೆಂಡ್ಸ್. ಮೇಡಮ್, ನನ್ನ ವಾಯ್ಸ್ ಫುಲ್ ಇದೆಯಲ್ಲ? ಹಾ, ಬರ್ತಾ ಇದೆ ಮೇಡಮ್. ಯಾ. ಸೊ ಆಫ್ಟರ್ ಲಾಂಗ್ ಟೈಮ್ ಮಹಾತಾರ್ ಫೌಂಡೇಶನ್ ಅವರ ಝೂಮ್ ಸೆಷನ್ಗೆ ಆಗಮಿಸಿದ್ದು ತುಂಬಾ ಲಾಂಗ್ ಟೈಮ್ ಆಯ್ತು. ಫಸ್ಟ್ ಅಲ್ಲಿ ಫಿಸಿಕಲ್ ಆಗಿ, ಐ ಮೀನ್ ಆಫ್ಲೈನ್. ಹಲೋ. ಆ ಸೊ ಇವತ್ತು ಮತ್ತೆ ಗೀತಾ ಮೇಡಮ್ ಅವರಿಂದ ಈ ಪ್ಲಾಟ್ಫಾರ್ಮ್ಗೆ ಬರೋದಕ್ಕಾಯ್ತು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಮಹಾತಾರ್ ಫೌಂಡೇಶನ್, ರಂಗನಾಥ್ ಸರ್ ಅಂಡ್ ಲಕ್ಷ್ಮಿ ಮೇಡಮ್ ಅಂಡ್ ಗೀತಾ ಮೇಡಮ್ ಅಂಡ್ ಟೀಮ್, ಎಲ್ಲ ಟೀಮ್ಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು 2004 ಇಂದ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ, ಮೆಡಿಟೇಷನ್ ಜರ್ನಿ. 1997 ಅಲ್ಲಿ ನನಗೆ ಪತ್ರಿಜಿ ಅವರಿಂದ ನನ್ನ ಹುಟ್ಟು ಮನೆ ಆದಂತಹ ಪುಂಗನೂರು ಅನ್ನೋ ಪ್ಲೇಸ್ ಅಲ್ಲಿ ಅವರಿಂದ ನನಗೆ ಧ್ಯಾನ ಪರಿಚಯ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಅನುಭವಗಳೇ. ಸ್ಟಾರ್ಟಿಂಗ್ ಒನ್ ಡೇ ಇಂದ ಈ 23 ಇಯರ್ಸ್ ಜರ್ನಿಯಲ್ಲಿ ಕಂಪ್ಲೀಟ್ ಅನುಭವಗಳೇ. ಪ್ರತಿ ಒಂದು ಕ್ಷಣ ನಾವು ಮಾನವನಾಗಿ ಇಲ್ಲಿ ಬಂದು PSSM ಅಲ್ಲೇ ನಮಗೆ ಮಾಧವನು ಅನ್ನುವ ನಮ್ಮ ಸ್ಥಿತಿಯನ್ನು ಗುರುತು ಮಾಡಿರೋದು ನಮ್ಮ ಪತ್ರಿಜಿಯವರು. ಸೊ ಮಾನವನಾಗಿ ನಾವು ಇಲ್ಲಿ, ನಾನು ಅಲ್ಪನು, ನನ್ನ ಕೈಯೆಲ್ಲ ಏನೋ ಆಗೋದಿಲ್ಲ, ಯಾರಿಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ವಿ. ಏನ್ ವೇಟ್ ಮಾಡ್ತಾ ಇದ್ವಿ ಅಂದ್ರೆ, ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅನ್ನೋ ವಿಚಾರಕ್ಕೆ. ಆದ್ರೆ ಇಲ್ಲಿ ಯಾರು ಬರ್ತಾರೆ ಏನು ಮಾಡ್ತಾರೆ ಅನ್ನೋದಕ್ಕಿಂತ ನಾವು ನಮಗೋಸ್ಕರ ಎಷ್ಟು ಜೀವನದಲ್ಲಿ ತೃಪ್ತಿಯಿಂದ ವೇಟ್ ಮಾಡ್ದಿರ ನಾನು ನನಗಾಗಿ ಹುಟ್ಟಿದ್ದೀನಿ ಅನ್ನುವ ವಿಚಾರವನ್ನು ತಿಳಿದುಕೊಳ್ಳೋದಕ್ಕೆ ಎಷ್ಟೋ ಇಯರ್ಸ್ ಬೇಕಾಯ್ತು. ಒಂದು ಚಿಕ್ಕ ಡಿಪ್ರೆಷನ್ ಇಂದ, ದೊಡ್ಡ ಡಿಪ್ರೆಷನ್ ಚಿಕ್ಕದಲ್ಲ, ಆ ಡಿಪ್ರೆಷನ್ ಸ್ಟೇಟ್ ಇಂದ ಇಲ್ಲಿ ಬಂದ ಮೇಲೆ, ಮೇಡಮ್ ಸ್ಪಾಟ್ಲೈಟ್ ಮಾಡ್ತೀರಾ? ಸ್ಪಾಟ್ಲೈಟ್ ಇದ್ರಲ್ಲಿ ಏನಿಲ್ಲ. ಸೊ ಈ ಸ್ಥಿತಿಯನ್ನು ನಾವು, ಯಾವ ಸ್ಥಿತಿಯನ್ನು, ಮಾನವನಿಂದ ಮಾಧವನಾಗುವ ತನಕ ಅಂತ. ಆಲ್ರೆಡಿ ನಾವು ಮಾಧವನೇ, ಆದರೆ ನಾನು ಮಾನವನು ಅನ್ನುವ ಸ್ಥಿತಿಯನ್ನು ನಾವು ಇನ್ನ ಆ ಸ್ಥಿತಿಯಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಸೊ ಈ ಮಾಧವನಾಗುವ ಸ್ಥಿತಿಯನ್ನು ನಾವು, ಎಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗತ್ತೆ? ಸರಿ, ನನ್ನ ಅನುಭವದಲ್ಲಿ ಚಿಕ್ಕ ವಯಸ್ಸಲ್ಲಿ ಅನ್ಸೋದು, ಯಾವಾಗ ಮಲ್ಗೋದು, ತಿನ್ನೋದು, ಹೇಳೋದು ಇಷ್ಟೇ ನಮ್ಮ ಕೆಲ್ಸ, ಇನ್ನ ಇದು ಬಿಟ್ಟರೆ ನಮಗಿನ್ನೇನು ಕೆಲಸ ಇಲ್ಲವ ಈ ಪ್ರಪಂಚದಲ್ಲಿ ಅಂತ ಅನಿಸ್ತಾ ಇರೋದು. ಈ ಸೃಷ್ಟಿ ಎನ್ನುವುದು ಹೇಗೆ ಆಯಿತು, ಈ ಸೃಷ್ಟಿಯಿಂದ ಹೇಗೆ, ಯಾರು ಮಾಡಿದ್ದಾರೆ ಇದು ಎಲ್ಲಾನು, ಸೂರ್ಯನು, ಚಂದ್ರನು, ಜನಗಳು, ಈ ಬಸ್ಸು, ಪ್ರಪಂಚದ ಎಲ್ಲ ಯಾರು ಮಾಡಿದ್ದಾರೆ ಅನ್ನೋ ಇವಾಗೂ ಒಂದು ಡೌಟ್ ಇತ್ತು. ಆದ್ರೆ ಮೇಡಮ್ ಮ್ಯೂಟ್ ಆಗ್ತಾ ಇದೆ. ಹಾ ಮೇಡಮ್, ಮ್ಯೂಟ್ ಆಗಿದೆ. ಸರಿ. ಸೊ ಈ ಜರ್ನಿಯಲ್ಲಿ, ಈ ಪ್ರಯಾಣದಲ್ಲಿ ನಾವು ಇಲ್ಲಿ ಭೂಮಿಗೆ ಯಾತಕ್ಕೋಸ್ಕರ ಬಂದಿದೀವಿ, ಏನಕ್ಕೋಸ್ಕರ ಬಂದಿದೀವಿ? ಈ ಧ್ಯಾನ ಪರಿಚಯ
ಯಾತಕ್ಕೋಸ್ಕರ ನಮ್ಮ ಜೀವನದಲ್ಲಿ ಆಗಿದೆ. ಖರೆ ಧ್ಯಾನ ಮುಂಚೆ ಜೀವಿತ, ಧ್ಯಾನದ ತದನಂತರ ಜೀವನ. ಧ್ಯಾನದ ಮುಂಚೆ ಜೀವನ ಅಯೋಮಯ, ಗೊಂದಲ, ಏನಕ್ಕೆ ಅನ್ನುವ ಒಂದು ಲಕ್ಷ್ಯವೇ ಇಲ್ಲದಿರ ನಾವು ಜೀವನ ಮಾಡ್ತಿದ್ವಿ. ಆದ್ರೆ ಈಗ ನನ್ನ ಲೈಫಲ್ಲಿ ಒಂದೊಂದು ನಾನು ಏನು ಗಳಿಸ್ಕೊಳ್ತಾ ಇದ್ದೀನಿ ಅನ್ನೋದಕ್ಕಿಂತ ನಾವೀಗ ಎವ್ರಿ ಟೈಮ್ ಸ್ಟೂಡೆಂಟ್ ಅಂತ ಅನ್ಕೊಳ್ತೀವಿ. ಆದ್ರೆ ಒಂದು ಫೇಸ್ ಅಲ್ಲಿ ನಮ್ಗೆ ಏನು ಗಳಿಸ್ಕೊಳ್ತಿದೀವೋ ಎಲ್ಲ ಏನು ಹೋಗೊಟ್ಕೊಳ್ತಾ ಇದೀವಿ ಅಂದ್ರೆ, ಈಗ ನಾನು ನನ್ನ ಜೀವನದಲ್ಲಿ ಬುದ್ಧ ಹೇಳ್ತಾನೆ ಒಂದು ಮಾತು, ನಾನು ಇಲ್ಲಿ ಏನು ಹೊಂದಕ್ಕೆ ಅಲ್ಲ, ಎಲ್ಲ ಹೋಗೊಟ್ಟುಕೋದಕ್ಕೆ ನಾನು ಬಂದಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ನಾನು ನನ್ನ ಬಾಡಿ ಅಲ್ಲಿ ನಿವಸಿಸ್ತಿರುವಂತಹ ಚೇತನ. ಆದರೆ ಆ ಚೇತನಕ್ಕೆ ಈ ಬಾಡಿ ಸಹಾಯ ಸಹಕಾರ ಬೇಕು. ಆದ್ರೆ ನಾನು ಬಾಡಿ ಅಲ್ಲ. ನಾನು ಈ ಕಣ್ಣಲ್ಲ, ಮೂಗಲ್ಲ, ಪಂಚೇಂದ್ರಿಯಗಳಲ್ಲ, ನಾನು ಪಂಚಭೂತಗಳೂ ಅಲ್ಲ. ಆದ್ರೆ ನಾನು ಅನ್ನುವುದು ಏನು ಅಂದರೆ, ನಾನು ಏನು ಅಲ್ಲ. ಈ ಪಂಚವಾಯುಗಳು ಅಲ್ಲ ನಾನು. ಈ ಕರ್ಮೇಂದ್ರಿಯಗಳು ಅಲ್ಲ. ಮತ್ತೆ ನಿರ್ವಾಣ ಶತಕದಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು, ನಾವು ಏನು ಎಲ್ಲ ಇದಲ್ಲ ಅದಲ್ಲ, ಇನ್ನು ಏನು ನಾವು ಐ ಆಮ್ ದಟ್ ಐ ಆಮ್. ನಾನು ಅದೇ ನಾನು ಅಂದ್ರೆ ಏನು ಇಲ್ಲಿ? ನಾನು ಚೇತನ. ಆ ಚೈತನ್ಯ ಅನ್ನೋದು ಎಲ್ಲಾ ಕಡೆ ಇದೆ. ಆ ಚೈತನ್ಯದಲ್ಲಿ ಇರುವಂತಹ ಚೈತನ್ಯದ ತುಣುಕು ನಾನು ಅಷ್ಟೇ. ನನಗೆ ಈ ಐಡೆಂಟಿಟಿ ಅನ್ನೋದು, ನನ್ನ ಬಾಡಿ ಅನ್ನೋದು, ನನ್ನ ಮೂಗು, ನನ್ನ ಕೈ, ಆ ಸ್ಥಿತಿ ಅತೀತವಾಗಿ ನಾವು ಧ್ಯಾನದಲ್ಲಿ ಕುತ್ಕೊಂಡಾಗ ಅತೀತ ಸ್ಥಿತಿಯನ್ನು ನಾವು ಅನುಭವ ಪಡ್ತೀವಿ. ನಾವ್ ಎಷ್ಟೋ ಜನ ಈ ರೋಗಗಳಿಂದ ನಾವು ಬಂದಿರ್ತೀವಿ, ಪ್ರಾಬ್ಲಮ್ಸ್ ಇಂದ ಬಂದಿರ್ತೀವಿ, ಫ್ಯಾಮಿಲಿ ಪ್ರಾಬ್ಲಮ್ಸ್, ಎಮೋಷನ್ಸ್ ಇಂದ ನಾವು ಬಂದಿರ್ತೀವಿ. ಆದ್ರೆ ಆ ಎಮೋಷನ್ಸ್ ಆಲ್ಸೋ ನಾಟ್ ಐ ಆಮ್. ಸೊ ಈ ಬಾಡಿನೇ ನಾನು ಅಲ್ಲ ಅಂದ ಮೇಲೆ ಇನ್ನು ನಾನು ಏನೂ ಅಲ್ಲ ಅಂತ ವಿಷಯ. ಆ ಚೈತನ್ಯ ಸ್ಥಿತಿಯನ್ನು, ಆ ಸೃಷ್ಟಿಯ ಕ್ರಮದಲ್ಲಿ ಐಡೆಂಟಿಟಿಯನ್ನು ಇಟ್ಕೊಂಡು, ನಾನು ಐಡೆಂಟಿಟಿ ಇಲ್ಲದ ಸ್ಥಿತಿ, ನಿನ್ನ ಅಸ್ತಿತ್ವ ಇಲ್ಲಿ ಭೂಮಿ ಮೇಲೆ ಈ ಬಾಡಿ ಆದ್ರೆ ಇನ್ನೆಲ್ಲೂ ಕೂಡ ಈ ಬಾಡಿ ಅಲ್ಲ, ಈ 7 ಬಾಡೀಸ್ ಕೂಡ ಅಲ್ಲ ನಾನು. ಸೊ ಈ ಸ್ಥಿತಿಯನ್ನು ನಾವು ಅನುಭವ ಪೂರ್ವಕವಾಗಿ ಅನುಭವಿಸಬೇಕು. ಏನೋ ಒಂದು ಕಾರಣ, ನಾನು ರೋಗದಿಂದ ಬರ್ತೀನೋ, ಪ್ರಾಬ್ಲಮ್ಸ್ ಇಂದ ಬರ್ತೀನೋ, ಇಲ್ಲ ನಮ್ಮ ಮಕ್ಕಳಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಿದ್ರೆ ಅವ್ರಿಗೋಸ್ಕರ ಬರ್ತೀನೋ, ಏನಾನ ಸೊಲ್ಯೂಷನ್ ಸಿಗುತ್ತೇನೋ. ಈಗಿರುವಂತಹ 5th ಡೈಮೆನ್ಷನ್ ವರ್ಲ್ಡ್ ಅಲ್ಲಿ ಆಲ್ರೆಡಿ ಇದೀವಿ ನಾವು. ಆ ಇರುವಂತಹ ಸ್ಥಿತಿಯಲ್ಲಿ ಎಷ್ಟೋ ಜನ ಮಾನಸಿಕ ಉದ್ವೇಗಗಳ ಆಗಿ, ಶಾರೀರಿಕ ಪರವಾಗಿ ಈ ಡೈಮೆನ್ಷನ್ಗೆ ಸೆಟ್ ಆಗ್ತೀರ. ಅವರು ಏನಾಗ್ತಿದ್ದಾರೆ, ಕಷ್ಟಗಳನ್ನು ನೋಡ್ತಿದ್ದಾರೆ, ಅನಾರೋಗ್ಯ ನೋಡ್ತಿದ್ದಾರೆ, ಮಾನಸಿಕ ಅನಾರೋಗ್ಯ ನೋಡ್ತಿದ್ದಾರೆ, ಶಾರೀರಿಕ ಅನಾರೋಗ್ಯ ನೋಡ್ತಾರೆ. ಆದರೆ ನಮ್ಮ ಧ್ಯಾನಿಗಳಿಗೂ ಮಾತ್ರ ಆ ಸ್ಥಿತಿಯಿಂದ ನಾವು ಒಂದೊಂದು ಸ್ಟೆಪ್ ಮುಂದಕ್ಕೂ ಹೋಗ್ತಾ, ನನಗೆ ನನ್ನದು ಅಲ್ಲದಿರುವಂತಹ ಏನಿದೆಯೋ ಎಲ್ಲ ತತ್ವಗಳನ್ನು, 84 ತತ್ವಗಳನ್ನು ನಾನು ನನ್ನಲ್ಲ ಅಂತ ಹೋಗ್ತಾನೇ ಇರ. ಅಂದ್ರೆ ನನ್ನ ಚಿತ್ತದಲ್ಲಿರುವಂತಹ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ನನ್ನ ಚಿತ್ತದಲ್ಲಿರುವಂತಹ ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಜನ್ಮಗಳಿಂದ ಈ ಭೂಮಿಗೆ ಬಂದಾಗಿಂದ ಜನ್ಮಗಳಿಂದ ನಿನಗೆ ಏನು ಆ ಮೆಮೊರೀಸ್ ಎಲ್ಲ ಸ್ಟೋರ್ ಆಗಿರತ್ತೋ
ಪ್ರತಿ ಒಂದು ಮೆಮೊರಿ ಕೂಡ ರಿಲೀಸ್ ಆಗಿ ಹೊರಗಡೆ ಹೋಗತ್ತೆ. ಸೊ ನಾವು ಇಷ್ಟು ಧ್ಯಾನ ಮಾಡ್ತಿದೀವಲ್ಲ, ಇಷ್ಟು ದಿವಸ ಧ್ಯಾನ ನಡೀತಾ ಇದೆ, ಆದ್ರೆ ಇನ್ನೂ ನನಗೆ ಥಾಟ್ಸ್ ಬರ್ತಿದ್ಯಾ ಅಂದ್ರೆ ಬರತ್ತೆ. ಈಗಿರುವಂತಹ ಲೈಫ್ ಅಲ್ದಿರ ಮುಂಚಿನ ಜನ್ಮಗಳಲ್ಲಿ ಇರುವಂತಹ ಆ ಮೆಮೊರೀಸ್ ಎಲ್ಲ ಕೂಡ ಕ್ಲಿಯರ್ ಆಗೋಕೆ ಅದು ಬರ್ತಾನೆ ಇರತ್ತೆ. ಆದರೆ ಎಷ್ಟು ಸೀನಿಯರ್ ಆಗೋಗ್ಲಿ, ಎಷ್ಟು ಸೀನಿಯರಿಟಿ ಇರಲಿ, ಇದೆಲ್ಲ ಬರ್ತಾ ಇರತ್ತೆ. ಯಾಕೆ ಇದನ್ನ ನಾವು ಆ ತತ್ವಗಳೆಲ್ಲ ನಾನಲ್ಲ ಅಂತ ಹೋಗಟ್ಕೊಂತ ಇರುವ ಸ್ಥಿತಿ. ಸೊ ಈ ನಿಟ್ಟಿನಲ್ಲಿ, ಈ ಹಾದಿಯಲ್ಲಿ ಈಗಿರುವಂತಹ 5th ಡೈಮೆನ್ಷನ್ ಇಂದ ಭೂಮಿ ಅನ್ನುವುದು 9th ಡೈಮೆನ್ಷನ್ಗೆ ಹೋಗ್ತಾರೆ. ಯಾರಾದ್ರೂ ಶಂಬಾಲ ಅನ್ನೋ ಬುಕ್ ಓದ್ದಿರಾ ಇದ್ರೆ ರೂಪಾ ವೆಂಕಟೇಶ್ ಅವರದ್ದು ತರಿಸ್ಕೊಂಡು ಓದಿ. ಸೊ ಹೋಗೋ ಈ ನಿಟ್ಟಿನಲ್ಲಿ ಈ ಕಾಸ್ಮಿಕ್ ಎನರ್ಜಿ ನಮ್ಮ ಒಳಗಡೆ ಫೋರ್ಸ್ಫುಲಿ ಅದು ಡಂಪ್ ಆಗ್ತಾ ಇದೆ, ಬರ್ತಾ ಇದೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಥಾಟ್ಲೆಸ್ ಸ್ಟೇಜ್ ಹೊಟ್ಟೋಗ್ತಾ ಇದೀವಿ, ಎಲ್ಲ ಬರ್ತಾ ಇದೆ. ಅಲ್ಲಿಂದ ಏನ್ ಆಗ್ತಿದೆ ಅಂದ್ರೆ ಎಮೋಷನ್ಸ್ ಜನ್ಮಗಳ ಕರ್ಮಗಳ ಎಮೋಷನ್ಸ್ ಎಲ್ಲ ಹೊರಗಡೆ ಬರ್ತಾ ಇದೆ. ಯಾವಾಗ ಬರ್ತಾ ಇದೆಯೋ ಅದರ ಜೊತೆ ಆ ಡಿಸ್ಟರ್ಬೆನ್ಸ್ ಬಂದ್ರು ಕೂಡ ಅದರ ಜೊತೆ ಇದ್ದ ನಾವು ಪ್ರತಿ ಪೌರ್ಣಮಿ ಧ್ಯಾನಗಳು, ಅಮಾವಾಸ್ಯೆ ಧ್ಯಾನಗಳು ಮಾಡ್ಕೊಳ್ತಾ ತುಂಬಾ ಧ್ಯಾನಾಸಕ್ತರಾಗಿ ಧ್ಯಾನ ಸಾಧನೆಯನ್ನು ಮಾಡ್ತಾ, ಇನ್ನೊಂದು ನಿನ್ನ ಹಳೆಯ ಗುಣಗಳಿಗೆ ಏನಾದ್ರೂ ಬಂದರೆ ಅದು ನಾನೇ ಅಲ್ಲ ಅಂತ ಅದರ ಜೊತೆ ನಾವು ಸಿಕ್ಕಾಕೊಳ್ತೀರ. ನಾವು ಅದನ್ನ ಸಾಕ್ಷೀಭೂತವಾಗಿ ಥಾಟ್ಸ್ ಮೇಘಗಳ ತರ ಬರ್ತಾ ಹೋಗ್ತಾ ಇರತ್ತೆ. ಅದನ್ನ ಸಾಕ್ಷೀಭೂತವಾಗಿ ನೋಡ್ತಾ ಮತ್ತೆ ಉಸಿರಿನ ಕಡೆ ಗಮನ ಕೊಡ್ತಾ ಮೈಂಡ್ಫುಲ್ನೆಸ್ ಜೊತೆ, ಅಂದ್ರೆ ಮೈಂಡ್ಫುಲ್ನೆಸ್ ಅಂದ್ರೆ ಕಂಪ್ಲೀಟ್ ಆಗಿ ನನ್ನ ಕೆಲಸದ ಮೇಲೆ ಗಮನ, ಕಣ್ಣು ತೆಗೆದಾಗ, ಕಣ್ಣು ಮುಚ್ಚಿದಾಗ ನನ್ನ ಉಸಿರಿನ ಕಡೆ ಗಮನ, ಇಷ್ಟೇ. ಸೊ ಹೀಗಾಗೋಗ್ತಾ ಇದೆ, ಹಾಗಾಗ್ತಾ ಇದೆ, ಇಷ್ಟು ಕಷ್ಟ ಆಗ್ತಿದೆ, ಆ ಪ್ರಾಬ್ಲಮ್ಸ್ ಬರ್ತಿದೆ, ಈ ಪ್ರಾಬ್ಲಮ್ ಬರ್ತಿದೆ, ಹೆಲ್ತ್ ಪ್ರಾಬ್ಲಮ್ ಬರ್ತಿದೆ, ಮತ್ತೆ ಬರತ್ತೆ ಹೆಲ್ತ್ ಪ್ರಾಬ್ಲಮ್ ಆಫ್ಟರ್ 40-45+ ಆದ್ಮೇಲೆ ಕೂಡ. ಸೊ ಇದು ಬರ್ತಿದೆ, ಅದು ಬರ್ತಿದೆ ಅಂತ ನಾವು ಏನೇ ಬರ್ತಿದ್ರು ಧ್ಯಾನ ಸರ್ವರೋಗ ನಿವಾರಣೆ ಅಂತ ಪತ್ರಿಜಿ. ಯಾಕೆ ಧ್ಯಾನದಲ್ಲೇ ಮಾಡ್ಕೋಬೇಕು, ನೋ ಮೆಡಿಸನ್ ನೋ ಡಾಕ್ಟರ್ ಅನ್ನೋ ವಿಚಾರ ಹೇಳಿದ್ದಾರೆ. ಡೂ ಮೆಡಿಟೇಷನ್ ಅಂದ್ರೆ ಈ ತತ್ವಗಳೆಲ್ಲ ಕಂಪ್ಲೀಟ್ ಆಗಿ ನನ್ನಿಂದ ಹೊರಗಡೆ ಹೋಗ್ಬಿಡ್ಬೇಕು, ಫ್ಲಶ್ ಔಟ್ ಆಗ್ಬಿಡ್ಬೇಕು, ಕಂಪ್ಲೀಟ್ ಕ್ಲಿಯರ್. ನಾವು ಕುತ್ಕೊಳ್ದಿರ ಆ ಶೂನ್ಯ ಸ್ಥಿತಿಯಲ್ಲಿ ಆ ಚೈತನ್ಯಕ್ಕೆ, ಆ ಪರಮಾತ್ಮಕ್ಕೆ ಕನೆಕ್ಟ್ ಆದಾಗ ಆ ಬ್ಲಿಸ್ಫುಲ್ ಸ್ಟೇಟ್ ಅಲ್ಲಿ ಇರ್ತೀವಲ್ಲ, ಆ ಸ್ಟೇಟ್ಗೆ ಹೊರಟೋಗ್ಬೇಕು, ಆಗಬೇಕು. ಎಷ್ಟು ದಿವಸ ಮಾಡ್ಬೇಕು ನನ್ ಧ್ಯಾನ? ಈ ತರ ಎಲ್ಲ ಆಗ್ತಾನೆ ಇದೆಯಲ್ಲ, ಧ್ಯಾನ ಆಗ್ತಾ ಇದೆ, ಎಷ್ಟು ದಿವಸ ಮಾಡ್ಬೇಕು, ದಿನ ಮಾಡ್ಬೇಕಾ? ನಾನು ಧ್ಯಾನದಲ್ಲಿ ಬಂದ್ಮೇಲೆ ಏನ್ ಕಲ್ತಿದ್ದೀನಿ ಅಂದ್ರೆ, ಇಲ್ಲಿ ಕಲಿಯೋಕ್ಕಿಂತ ನನ್ನ ಒಂದು ಸ್ಥಿತಿ ಏನು, ಪ್ರೇಮ, ಕಾಂತಿ, ಅರಿವು. ಆ ಸ್ಥಿತಿಯನ್ನು ಬಿಟ್ಟು ನಾನು ಇಲ್ಲೇನು ಅಲ್ಲ ಅನ್ನೋ ವಿಷಯ. ಆ ಅರಿವನ್ನು ನಾವು ಮೂಡ್ಕೊಂಡಾಗ, ಆ ಅರಿವು ನಮಗೆ ಕಂಪ್ಲೀಟ್ ಆಗಿ ಬಂದಾಗ, ಏನೇ ಒಂದು ಪ್ರಾಬ್ಲಮ್ ಆಗಿ ಅದಾಗಲಿ ಅದು ನನ್ನದಲ್ಲ ಅನ್ನೋ ಕಾನ್ಶಿಯಸ್ ಚೇತನ ಮನಸ್ಸನ್ನು ಹೊಂದಿರಬೇಕು, ಚೇತನ ಬುದ್ಧಿಯನ್ನು ಹೊಂದಿರಬೇಕು, ಚೈತನ್ಯವನ್ನು ಹೊಂದಿರಬೇಕು. ಸೊ ಈ ಕಾನ್ಶಿಯಸ್ ಸ್ಥಿತಿಯನ್ನು ನಾವು ಅಚೀವ್ ಮಾಡೋ ನಿಟ್ಟಿನಲ್ಲಿ ಈಗ ಪ್ರಸ್ತುತ ಈ ಭೂಮಿ ಮೇಲೆ ಇರುವಂತಹ ಎಮೋಷನಲ್ ಟ್ರ್ಯಾಪ್ಸ್ ಅನ್ನೋದು ಹಾಕ್ತದೆ. ಟ್ರ್ಯಾಪ್ ಅನ್ನೋದು ಎಲ್ಲಿ ಹಾಕ್ತಾ ಇದೆ ಅಂದ್ರೆ, ನಿನಗೆ ಯಾವುದು ಒಳಗಡೆ ಒಂದು ಅಟ್ಯಾಚ್ಮೆಂಟ್ ಇದೆಯೋ, ಅಥವಾ ಎಕ್ಸ್ಪೆಕ್ಟೇಷನ್ ಇದೆಯೋ, ಅಥವಾ ನೇಮ್ ಅಂಡ್ ಫೇಮ್ ಅಲ್ಲಿ ಇದೆಯೋ, ನಿಮ್ಮಲ್ಲಿ ಗ್ರೀಡಿನೆಸ್ ಇದೆಯೋ, ಅದು ಯಾವುದು ನಿಮ್ಮಲ್ಲಿ ಡಾಮಿನೇಟ್ ಮಾಡ್ತಿರ್ತೀಯೋ ಆ ಪ್ರವರ್ತನೆ ಕೂಡ ನೀನ್ ಮಾಡ್ತಿರ್ತೀಯ. ಆದ್ರೆ ಆ ಟ್ರಾಪ್ ಅಲ್ಲಿ ನಾವು ಸಿಕ್ಕಾಕೊಳ್ದಿಲ್ಲ. ಈ ಜರ್ನಿಯನ್ನ ನಾನು ಅದ್ಭುತವಾಗಿ
ಪತ್ರಿಜಿಯವರ 13 ವೈಯಕ್ತಿಕ ಸೂತ್ರಗಳನ್ನು ಫಾಲೋ ಮಾಡ್ಬೇಕಾಗತ್ತೆ ಈ ಟೈಮಲ್ಲಿ. ತುಂಬಾ ಮುಖ್ಯ. 13 ವೈಯಕ್ತಿಕ ಸೂತ್ರಗಳು ನಾವು ಅದರಲ್ಲಿ ಫಾಲೋ ಮಾಡಿದಾಗ ಯಾವದಲ್ಲಿ ಕೂಡ ಸಿಕ್ಕಾಕೊಂಡಿರ ನಿಷ್ಕಾಮ ಕರ್ಮಯೋಗ. ಈ ತತ್ವಗಳಲ್ಲಿ ನಿಷ್ಕಾಮ ಅಂದ್ರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಿರ ಮಾಡುವಂತಹ ಸ್ಥಿತಿ. ಪತ್ರಿಜಿಯವರು ಹೇಳ್ತಾ ಇದ್ದಾರೆ, ನೋ ಎಕ್ಸ್ಪೆಕ್ಟೇಷನ್ ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ. ನೋಡಿ, why you are good doing expectations, why you are doing manifestations, why you are doing so many. ಅದು ಏನಕ್ಕೆ ಬೇಕು? ಈಗ ಮ್ಯಾನಿಫೆಸ್ಟೇಷನ್ ಬೇಕು, ಇದು ಬೇಕು, ಅದು ಬೇಕು, ನನಗೆ ದುಡ್ಡು ಬರಬೇಕು, ಅದು ಇನ್ನೊಂದು ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ಅವೆಲ್ಲ ಬರ್ತಾ ಇದೆ. ಅದೇ ರಿಲೇಶನ್ಶಿಪ್ ಅಲ್ಲಿ ಕೂಡ ಪ್ರಾಬ್ಲಮ್ಸ್ ಕೂಡ ಸರಿ ಹೋಗುತ್ತೆ ಯಾವಾಗ ನೀನು ಧ್ಯಾನಸ್ಥನಾಗಿ, ಮೌನಿಯಾಗಿ, ಧ್ಯಾನ ಆ ಧ್ಯಾನ, ಸಜ್ಜನ ಸಾಂಗತ್ಯ ಮತ್ತು ಈ ಸ್ವಾಧ್ಯಾಯ ಇದನ್ನು ಮಾಡ್ತಾ 13 ವೈಯಕ್ತಿಕ ಸೂತ್ರಗಳನ್ನು ನಾವು ಪಾಲನೆ ಮಾಡೋದಕ್ಕೆ ಪ್ರತಿಯೊಂದು ಸೂತ್ರವನ್ನು ಸ್ಟಡಿ ಮಾಡ್ತಾ ನನ್ನಲ್ಲಿ ಇಂಪ್ಲಿಮೆಂಟೇಶನ್ ಮಾಡ್ಕೊಳ್ತಾ ಅದರಲ್ಲಿ ನಾನು ಯಾವ ಗುಣವನ್ನು ನಾನು ಇಲ್ಲಿ ಓವರ್ಕಮ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ವೈಯಕ್ತಿಕವಾಗಿ ನಮಗೆ ಐಡೆಂಟಿಟಿ ಬೇಕು ಅಂತ ಅನ್ನಿಸ್ತೇನೆ. ಮನಸ್ಸು ಏನ್ ಮಾಡ್ತಿರ್ತಾರೆ, ಅವ್ರಿಗೆ ಒಳ್ಳೆ ಹೆಸರು ಬಂತು, ನನಗೆ ಬರ್ಲಿಲ್ಲ, ನನ್ನನ್ನು ಯಾರು ಗುರುತಿಸಿಲ್ಲ, ಅವ್ರಿಗೆ ಅನುಭವಗಳು ಬರ್ತಾ ಇದೆ, ನನಗೆ ಏನು ಅನುಭವಗಳೇ ಬರ್ತಾ ಇಲ್ಲ. ಮತ್ತೆ ಅವ್ರಿಗೆ ಹೀಗಾಗ್ತಿದೆಯಂತೆ, ಹಾಗಾಗ್ತಿದೆ, ನನ್ನ ಲೈಫಲ್ಲಿ ನಾನೇನು ಆಗ್ತಿಲ್ಲ, ಮಿರಾಕಲ್ಸ್ ಅನ್ನೋದು ಆಗ್ತಿಲ್ಲ. ಹ್ಯೂಮನ್ ಬಾಡಿ ಇಟ್ ಸೆಲ್ಫ್ ಎ ಮಿರಾಕಲ್. ದಟ್ ಕ್ರಿಯೇಷನ್ ಈಸ್ ಆಲ್ಸೋ ಎ ವೆರಿ ಬ್ಯೂಟಿಫುಲ್ ಮಿರಾಕಲ್. ಸೊ ಇಷ್ಟು ಮಿರಾಕಲ್ಸ್ ನಮ್ಮಲ್ಲೇ ಹೊತ್ಕೊಂಡು ಇತ್ಕೊಂಡು ಕೂಡ ನಾವು ವಿ ಆರ್ ವೇಟಿಂಗ್ ಫಾರ್ ಸಮಥಿಂಗ್, ವಿ ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ಸಮಥಿಂಗ್, ವಿ ಆರ್ ಆ ಎಮೋಷನ್ಸ್ ನ ಜೊತೆ ಹೋಗ್ಬಿಟ್ಟು ಅದು ನನ್ನದೇ ಅನ್ಕೊಂಡು, ಇಲ್ಲದಿರುವ ಸ್ಥಿತಿಯನ್ನು ನನ್ನದೇ ಅನ್ಕೊಂಡು ಈ ಅರಿಷಡ್ ವರ್ಗಗಳ ಜೊತೆ ಸಿಕ್ಕಾಕೊಳ್ತಾ ಇದ್ದೀವಿ. ಶಾರೀರಿಕವಾಗಿ ಆಗಿರಬಹುದು, ಮಾನಸಿಕವಾಗಿ ಆಗಿರಬಹುದು, ಸ್ಪಿರಿಚುವಲಿ ಆಗಿ ಟ್ರಾಪ್ ಆಗ್ತಾ ಇದೆ. ಫ್ರೆಂಡ್ಸ್, ಎಷ್ಟು ಅವೇರ್ ಆಗಿರ್ಬೇಕು ನಮ್ಮ ಈ ಸ್ಥಿತಿಯಲ್ಲಿ ಅಂದ್ರೆ ಅಷ್ಟು ಅವೇರ್ ಆಗಿರಬೇಕು. ಈಗ ಹೇಗಿದೆ ಅಂದ್ರೆ ನಾವೇನ್ ಅನ್ಕೊಂಡ್ರೆ ಅನ್ಸಿದ್ರೆ ಅದಾಗೋಗ್ತದೆ. ಆದ್ರೆ ಆ ಅನ್ಸುವುದು ಅನ್ನೋದು ಅದು ಎಮೋಷನ್ ಜೊತೆ ನೀನ್ ಕೂಡ್ಕೊಂಡಿದ್ರೆ ಅದು 100% ಮ್ಯಾನಿಫೆಸ್ಟ್ ಆಗೋಗ್ತಾ ಇರುತ್ತೆ. ವಿತೌಟ್ ಎಮೋಷನ್ ಸುಮ್ಮನೆ ಹಾಗೆ ಥಾಟ್ಸ್ ಬಂದು ಹೋಗ್ತಾ ಇದ್ರೆ ಇಟ್ ವೋಂಟ್ ಎಫೆಕ್ಟ್. ಯಾರು ಅದರ ಬಗ್ಗೆ ಭಯ ಪಡಬೇಕಾಗಿದೆ. ಇದು ಈ ಸ್ಥಿತಿಯಲ್ಲಿ, ಈಗ ಭೂಮಿ ಇರುವ ಸ್ಥಿತಿಯಲ್ಲಿ ಇರುವಂತಹ ಲೈಟ್ ಏಜ್ಗೆ ಹೋಗ್ತಾ ಇದೀವಿ. ವಿ ಆರ್ ಗೋಯಿಂಗ್ ಟು ಲೈಟ್ ಏಜ್. ಆ ಪ್ರಯಾಣದಲ್ಲಿ ನಿಟ್ಟಿನಲ್ಲಿ ಇದ್ದೇವೆ. ಫುಲ್ ಲೈಟ್ ಏಜ್ ಅಲ್ಲಿ ಇರ್ತೀವಿ. ಸೊ ಈ ಲೈಟ್ ಏಜ್ ಅಲ್ಲಿ ನಮ್ಮನ್ನ ನಾವು ಯಾವ ತರ ಸಿದ್ಧಪಡಿಸ್ಕೋಬೇಕು, ನನ್ನ ಬಾಡಿಯನ್ನು ಯಾವ ತರ ಸಿದ್ಧಪಡಿಸ್ಕೋಬೇಕು, ನನ್ನ ಮನಸ್ಸಿನನ್ನು ಯಾವ ತರ ಸಿದ್ಧಪಡಿಸ್ಕೋಬೇಕು, ಮತ್ತೆ ಸ್ಪಿರಿಚುವಲ್ ಆಗಿ ನನ್ನನ್ನು ನಾನು ಯಾವ ತರ ಸಿದ್ಧಪಡಿಸ್ಕೋಬೇಕು. ನನ್ನ ಮನಸ್ಸು ನೋಡಿ, ನನ್ನ ಬಾಡಿಯನ್ನು ಲಂಕಣ ಪರಮ ಔಷಧಂ ಅಂತ ಲಂಕಣಗಳು ಮಾಡ್ತಾ ನನಗೆ ಎಷ್ಟು ಬೇಕೋ ಅಷ್ಟು ಫುಡ್ ಅನ್ನು ಮಾತ್ರ ತಗೊಳ್ತಾ ಬಾಡಿಯನ್ನು ಎಳಿತಾ ಸಲಿತಾ ಅನ್ನುವ ಯೋಗ ಆಸನಗಳು, ಸ್ವಲ್ಪನೋ ವಾಕಿಂಗ್ ನೀವು ಇಟ್ಕೋಬೇಕು. ಯಾಕೆ ಅಂದ್ರೆ ನಮ್ಮ ಪ್ರಾಣಮಯ ಕೋಶದಲ್ಲಿ ಇರುವಂತಹ ಪ್ರಾಣಮಯ ಎನರ್ಜಿ ಒಳಗಡೆ ಹೋದಾಗ ಅದು ಎಳಿತಾ ಸಲಿತಾ ಮಾಡಿದಾಗ ಆ ಎನರ್ಜಿ ಸಿಸ್ಟಮ್ ಅನ್ನೋದು ಏನು ಬೇಡವೋ ಆ ಎನರ್ಜಿನ ಹೇಗೆ ರಿಸೀವ್ ಮಾಡ್ಕೊಂಡಿರುತ್ತೆ ಅದು ಫಟ್ ಅಂತ ಈ ತರ ಅದು ಹೊರಗಡೆ ಆಗುತ್ತೆ. ಆ ನರನಾಡಿ ಮಂಡಲ ಎಲ್ಲ ಕೂಡ ಒಂದು ವೈಬ್ರೇಷನ್ಗೆ ಮೂವ್ ಆಗಿ ಅಲ್ಲಿಂದ ಏನ್ ಬೇಡವೋ ಅದನ್ನ ಕಳಿಸ್ತೇವೆ. ಮತ್ತೆ ಮಾನಸಿಕವಾಗಿ ನಮ್ಮ ಎಮೋಷನ್ಸ್ ಅನ್ನು, ಹಳೆಯ ಎಕ್ಸ್ಪೀರಿಯನ್ಸಸ್ ಅನ್ನು, ಹಳೆಯದಲ್ಲಿ ಏನೇನು ನಾವು ಹೊಂದಿದೀವೋ ಅವೆಲ್ಲ ಕೂಡ ಒಂದೊಂದೇ ಆ ಮೆಮೊರಿಯಿಂದ ಒಂದೊಂದೇ ರಿಲೀಸ್ ಆಗ್ತಾ ಹೋಗ್ತಾ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಧ್ಯಾನ ಅನ್ನುವುದು
ತುಂಬಾ ಟ್ರಾನ್ಸ್ಫಾರ್ಮೇಶನ್ಸ್ ಯಾವಾಗ ತುಂಬಾ ಜಾಸ್ತಿ ಆಗುತ್ತೆ ಅಂದ್ರೆ ಗ್ರೂಪ್ ಮೆಡಿಟೇಷನ್ಸ್ ಅಲ್ಲಿ, ಪೌರ್ಣಮಿ ಧ್ಯಾನಗಳಲ್ಲಿ, ಮತ್ತೆ ಅಮಾವಾಸ್ಯೆ ಧ್ಯಾನಗಳಲ್ಲಿ, ಆಲ್ಮೋಸ್ಟ್ ವಿತ್ ಪಿರಮಿಡ್ ಎನರ್ಜಿ ಗ್ರೂಪ್ ಮೆಡಿಟೇಷನ್ಸ್ ಅನ್ನು ನಾವು ಮಾಡಬೇಕು. ನೀನ್ ಹೆಚ್ಚೆಚ್ಚಾಗಿ ಯಾವಾಗ ಗ್ರೂಪ್ ಮೆಡಿಟೇಷನ್ಸ್ ಮಾಡ್ತಾ ಇರ್ತೀಯ, ಆ ಗ್ರೂಪ್ ಮೆಡಿಟೇಷನ್ಸ್ ಇಂದ ನಿನಗೆ ಕಂಪ್ಲೀಟ್ ಆಗಿ ಆ ಟ್ರಾನ್ಸ್ಫಾರ್ಮೇಶನ್ಸ್ ಒಂದೊಂದು ಸ್ಥಿತಿಯಿಂದ ಒಂದೊಂದು ಸ್ಥಿತಿ ಹೇರೋದಕ್ಕೆ ತುಂಬಾ ಅದ್ಭುತವಾಗಿ ಒಂದೊಂದು ಡೈಮೆನ್ಷನ್ ಇಂದ ಒಂದೊಂದು ಫ್ರೀಕ್ವೆನ್ಸಿಯಿಂದ ನಾವು ಚೇಂಜ್ ಆಗೋದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಆಗೋದಕ್ಕೆ ಈ ಧ್ಯಾನ ಮಾನಸಿಕವಾಗಿ ನಮಗೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, 13 ವೈಯಕ್ತಿಕ ಸೂತ್ರಗಳು, 18 ಪ್ರಿನ್ಸಿಪಲ್ಸ್ ಆಫ್ ನಮ್ಮ PSSM ಪ್ರಿನ್ಸಿಪಲ್ಸ್, ಇವನ್ನೆಲ್ಲ ನಾವು ಅಡಾಪ್ಟ್ ಮಾಡ್ಕೋಬೇಕು. ನಾನಿನ್ನ ದೀನನು ಇಲ್ಲಿ ಬಂದ ಮೇಲೆ ಇನ್ನೊಬ್ಬರ ಮೇಲೆ ಆಧಾರ ಪಡಿತಿದ್ದೀನಿ ಅನ್ನುವ ಸ್ಥಿತಿಯಿಂದ ನಾನು ಹೊರಗಡೆ ಬರ್ಬೇಕು ಯಾವಾಗ್ಲೂ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನಿನ್ನಲ್ಲಿ ಇರುವಂತಹ ಟ್ರಾನ್ಸ್ಫಾರ್ಮೇಶನ್ಸ್ ಇನ್ನ ಫಾಸ್ಟ್ ಆಗಿ ನಡೆಯುತ್ತೆ. ಇನ್ನು ಸ್ಪಿರಿಚುವಲ್ ಗ್ರೋತ್, ಸ್ಪಿರಿಚುವಲ್ ಅಲ್ಲಿ ಬರತ್ತೆ, ಮತ್ತೆ ಸ್ಪಿರಿಚುವಲ್ ಆಗಿ ಗ್ರೋ ಆಗಿದೀವಿ. ಇನ್ನ ಥಿಯರಿಯಾಗಿ ನಾವು ತಿಳ್ಕೊಂಡಿದೀವಿ, ಎಕ್ಸ್ಪೀರಿಯನ್ಸ್ ಇಂದ ನಾವು ತಿಳ್ಕೊಂಡಿದೀವಿ, ಅದನ್ನ ನಾವು ಮುಂದಕ್ಕೆ ಹೋಗ್ತಿದೀವಿ ಅಂದ್ರೆ ಎಲ್ಲಿ ನಾನು ಸ್ಟಕಪ್ ಆಗ್ತಿದ್ದೀನಿ, ನಾನು ಎಲ್ಲಿ ಸ್ಟಕಪ್ ಹಾಕಿದ್ದೀನಿ, ಸ್ಟಕಪ್ ಆಗ್ತಾ ಇದ್ದೀನಿ ಅನ್ನುವ ವಿಚಾರವನ್ನು ನಾನು ತುಂಬಾ ಕ್ಷುಣ್ಣವಾಗಿ ಆಳವಾಗಿ ಅವೇರ್ನೆಸ್ ಇಂದ ಗಮನವಿಟ್ಕೋಬೇಕು. ನನ್ನಲ್ಲಿ ಏನ್ ಬರ್ತಾ ಇದೆಯಾ, ರಾಗ ದ್ವೇಷಗಳಿನ್ನ ಬರ್ತಿದ್ಯಾ, ಬಂದ್ರು ಕೂಡ ಅದು ನನ್ನನ್ನ ಓವರ್ಟೇಕ್ ಮಾಡ್ತಿದ್ಯಾ, ಅದರಲ್ಲಿ ನಾನು ಇರುವಂತೆ ಮಾಡ್ತಿದ್ಯಾ, ನಾನು ಆ ಜಲಸಿ ಬಂದಿದೆ ಅಂತ ಇಟ್ಕೊಳ್ಳಿ, ಬೇರೆಯವ್ರದ್ದು ಬಂದಿದ್ರು ಅದು ನಂದು ಅನ್ಕೊಂಡು ನಾನು ಜಲಸಿಯಾಗಿ ಆಕ್ಟ್ ಮಾಡ್ತಿದ್ದೀನ, ದ್ವೇಷಪೂರಿತವಾಗಿ ಆಕ್ಟ್ ಮಾಡ್ತಿದ್ದೀನ, ಅಥವಾ ರಾಗ ಅಂದ್ರೆ ಪ್ರೇಮ ಅಟ್ಯಾಚ್ಮೆಂಟ್ ಇಂದ ಆಕ್ಟ್ ಮಾಡ್ತಿದ್ದೇನೆ, ಮೋಹದಿಂದ ಆಕ್ಟ್ ಮಾಡ್ತಿದ್ದೇನೆ, ಪ್ರತಿಯೊಂದು ಕೂಡ ನನ್ನ ಹೆಸರುಗೋಸ್ಕರ ನನ್ನ ಸೀನಿಯರ್ ಮಾಸ್ಟ್ರು, ಜೂನಿಯರ್ ಮಾಸ್ಟ್ರು, ನಾನು ತುಂಬಾ ಸೇವೆ ಮಾಡ್ತಿದ್ದೀನಿ ಅನ್ನುವ ಸ್ಥಿತಿಯಲ್ಲಿ ನಾನು ಎಲ್ಲಿನ ಸ್ಟಕಪ್ ಆಗಿ ಇನ್ನೊಬ್ಬರನ್ನು ನನ್ನಂತೆ ನನ್ನ ಸೋಲ್ಗೆ ಎಷ್ಟು ರೆಸ್ಪೆಕ್ಟ್ ಇದೆಯೋ ಎದುರುಗಡೆ ಸೋಲ್ಗೆ ರೆಸ್ಪೆಕ್ಟ್ ಕೊಡ್ತಿದ್ದೀನಾ ಇಲ್ವಾ, ಅಥವಾ ನಾನು ಫೇಮಸ್ ಆಗ್ಬೇಕು ಅಂತ ನಾನು ಸುಳ್ಳುಗಳನ್ನು ಹೇಳ್ತಾ ಇದ್ದೇನೆ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ದಿಸ್ ಇಸ್ ಆಲ್. ಈಗ ಸ್ವಲ್ಪ ಜನ ಬರ್ತಾ ಇದ್ದಂಗೆ ಐ ಆಮ್ ಗ್ರೇಟ್, ನನಗೆಲ್ಲ ಎಕ್ಸ್ಪೀರಿಯನ್ಸಸ್ ಆಗಿದೆ, ಇನ್ನೊಬ್ರು ಕಡಿಮೆ ಅನ್ನೋ ನೋಡುವ ಸ್ಥಿತಿಯನ್ನು ನಾನು ಹೊರಗಡೆ ಬರಬೇಕಾದ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಈಸ್ ಅಹಂಕಾರ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಲ್ಸೋ ಅಹಂಕಾರ, ಇದರಲ್ಲಿ ಸಿಕ್ಕಾಕೊಳ್ತಾ ಇದ್ದೀವಿ ನಾವು ಈ ನಡುವೆ. ಈಗ ಇರುವಂತಹ ಸ್ಥಿತಿಯಲ್ಲಿ ನಡೀತಾ ಇರುವಂತಹ ಸ್ಥಿತಿಯನ್ನು ನಾನು ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ಅದನ್ನು ಇದು ಎಲ್ಲರಿಗೂ ಗೊತ್ತು, ಇನ್ನು ಸಬ್ಜೆಕ್ಟಿವ್ ಆಗಿ ನೀವು ಹೇಳ್ತಿಲ್ವೋ, ಎಲ್ಲರಿಗೂ ಗೊತ್ತು, ಇಂಟ್ರೆಸ್ಟಿಂಗ್ ಆಗಿಲ್ವೋ ಅಂತ ಅನ್ಸ್ಬೋದು, ಆದ್ರೆ ಇದು ತುಂಬಾ ಇನ್ಫಾರ್ಮೇಟಿವ್. ಈಗ ಇರಬೇಕಾಗಿರೋ ಸ್ಥಿತಿಯನ್ನು ನಾನು ನಿಮಗೆ ನನ್ನ ಅನುಭವ ಜ್ಞಾನದಿಂದ ಹೇಳ್ತಾ ಇದ್ದೀನಿ. ಯಾವ್ದೋ ಬುಕ್ಸ್ ಅಲ್ಲಿ ಓದ್ಬಿಟ್ಟು ಅದು ಅನ್ನೋದಲ್ಲ, ಆದ್ರೆ ನನ್ನ ಅನುಭವದಲ್ಲಿ ಏನು ಬರ್ತಿದೆಯೋ ಅದನ್ನ ಮಾತ್ರ ನಿಮ್ಗೆ ಹಂಚ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ಟೈಟಲ್ ಕೇಳಿದ್ರು ಏನ್ ಬೇಕು ಅಂದ್ರೆ ಅನುಭವ ಜ್ಞಾನ ಅಂತ ಹಿರಿಮ ಅಂತ ಹೇಳಿ. ಸೊ ಪ್ರತಿಯೊಂದು ಕ್ಷಣ ಕೂಡ ನಾವು ಅನುಭವಗಳಿಂದನೂ ಇದ್ದೀವಿ. ಆದ್ರೆ ಈ ಅನುಭವಗಳನ್ನು ನಾನು ಏನು ಕಲಿತಾ ಇದ್ದೇನೆ ಅಂದ್ರೆ ನಾನು ಅನ್ನುವುದು ಇಲ್ಲಿ ಇಲ್ಲ, ಇಲ್ಲಿ ಎಲ್ಲ ಇರುವುದು ನಾವು, ಆಲ್ ವಿ ಅನ್ನೋದು ಮಾತ್ರ ಇದೆ, ಗ್ರೂಪ್ ಕಾನ್ಶಿಯಸ್ ಮಾತ್ರ ಇಲ್ಲದೆ ಅನ್ನುವ ಸ್ಥಿತಿವರೆಗೂ ನಾವು ನಮ್ಮನ್ನು ಪ್ರಾಕ್ಟಿಕಲ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಮಾಡಿಕೊಳ್ಳುವ ಸ್ಥಿತಿಯನ್ನು ನಾವು ಹೊಂದಿರಬೇಕು. ನಾನು ಒಬ್ಬ ಚೇತನಾತ್ಮಕ ಅಣುವು, ನಾನು ಚೇತನ, ಐ ಆಮ್ ಕಾನ್ಶಿಯಸ್. ಆ ಕಾನ್ಶಿಯಸ್ ಇಂದ ಈ ಬಾಡಿಯಿಂದ ನಾವು ಇಲ್ಲಿ ಆಕ್ಟ್ ಮಾಡುವಾಗ ಸೊ ಫ್ಲೋ ವಿತ್ ನೇಚರ್. ವಾಟ್ ಇಸ್ ದ ನೇಚರ್ ಅಂದ್ರೆ ಆ ಚೇತನದ್ದು ಏನು ನೇಚರ್ ಇದೆ, ಕರುಣೆ, ಪ್ರೇಮ, ಅರಿವು. ಈ ಸ್ಥಿತಿಯಲ್ಲಿ ಎಲ್ಲಿ ಸಹಾಯ, ಯಾರಿಗೆ ಎಷ್ಟು ಸಹಾಯ ಮಾಡಬೇಕು ಅಷ್ಟು ಸಹಾಯ ಮಾತ್ರ ಮಾಡಬೇಕು. ಮಿಸ್ಯೂಸ್ ಆಗಕ್ಕೆ ರೆಡಿಯಾಗಿರ್ಬಾರ್ದು. ಯಾರೋ ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ, ಅಯ್ಯೋ ಪಾಪ ಅನ್ನೋದು ಆಗಲಿ, ಆ ಪಾಪ ನಮಗ್ ಬರುತ್ತೆ. ಆದ್ರೆ ಮಿಸ್ಯೂಸ್ ಮಾಡ್ತಿರ್ತಾರೆ, ನಿಮ್ಮನ್ನ ಮಾನಸಿಕವಾಗಿ ಯೂಸ್ ಮಾಡ್ಕೊಂಡು ಮತ್ತೆ ಅವ್ರು ಬಿಟ್ಟಾಕ್ತಿರ್ತಾರೆ ಒಳ್ಳೆಯತನವನ್ನು. ಆದ್ರೆ ಇಲ್ಲಿ ಯಾರು ಅರ್ಹರಿದಾರೋ ಅವರಿಗೆ ನಾವು ಆ ಸಹಾಯವನ್ನು ಮಾಡಬೇಕು.
ಒಂದು ವೇಳೆ ಎಕ್ಸಾಂಪಲ್ ಯಾರೋ ಆ ಭಿಕ್ಷಕರೇ ಬಂದ್ರು, ಇನ್ನೊಬ್ಬರೇ ಬಂದು ಅವ್ರು ವೆಜಿಟೇರಿಯನ್ ತಿನ್ನಲ್ಲ, ನಾನ್ ವೆಜ್ ತಿಂತಾರೆ, ಆದ್ರೆ ಅದನ್ನೇ ನಾನು ಇಟ್ಬಿಟ್ಟು ಏನೂ ಮಾಡಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂದ್ರೆ ಸ್ಟ್ರಿಕ್ಟ್ ಆಗಿರ್ಬೇಕು. ನಾನು ತಿಂದಿದ ಇರೋದು ಇನ್ನೊಬ್ಬರಿಗೆ, ಪ್ರಾಣಿಗೆ ನಾನು ಕಷ್ಟ ಕೊಡದಿರ ಇರುವಂತಹದ್ದು, ಅದನ್ನ ನಾನು ಇನ್ನೊಬ್ಬರಿಗೆ ಕೊಡಬಾರದು. ಸೊ ಅದು ವೇಸ್ಟ್ ಆದ್ರೂ ಪರವಾಗಿಲ್ಲ, ಅಥವಾ ಅದನ್ನ ಕೊಡಬಾರ್ದು. ನಾನು ಏನ್ ಫಾಲೋ ಮಾಡ್ತಿದ್ದೀನೋ, ನನ್ನ ಥಾಟ್ಸ್ ಅಲ್ಲಿ ಏನು ಪ್ರಿನ್ಸಿಪಲ್ಸ್ ಇದೆಯೋ ಅದನ್ನು ನಾನು ಫಾಲೋ ಮಾಡ್ಬೇಕು. ಮನಸ ವಾಚ ಕರ್ಮಣ ಈ ದಿನ ಈ ಅಲೈನ್ಮೆಂಟ್ ಯಾವಾಗ ನನ್ನಲ್ಲಿ ಇದೆಯಾ, ಆ ಅಲೈನ್ಮೆಂಟ್ ಅನ್ನ ನಾನು ಪಾಲಿಸ್ತಿದ್ದೀನ, ಮನಸ್ಸಲ್ಲಿ ಬರುವ ಆಲೋಚನೆಗಳೇ ನನ್ನ ವಾಕಲ್ಲಿ ಬರ್ತಿದ್ಯಾ, ನನ್ನ ವಾಕಲ್ಲಿ ಬರ್ತಿರುವಂತಹ ಮಾತುಗಳೇ ನನ್ನ ಆಕ್ಷನ್ಸ್ ಅಲ್ಲಿ ತೋರಿಸ್ತಿದ್ದಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಅದನ್ನ ಅಬ್ಸರ್ವ್ ಮಾಡ್ಕೋಬೇಕಾಗಿರುವಂತಹ ವಿಷಯ. ಸೊ ಅಲ್ಲೇ ನಿಷ್ಕಾಮ ಕರ್ಮಯೋಗ ಬರೋದು. ಒಂದು ವೇಳೆ ನಿಷ್ಕಾಮ ಕರ್ಮಯೋಗ ಅನ್ನೋದು ಇಲ್ದಿರ ಆ ಕರ್ಮಯೋಗದಲ್ಲಿ ನಾವು ಸಿಕ್ಕಾಕೊಟ್ರೆ, ಅಂದ್ರೆ ಈಗ ಐಡೆಂಟಿಟಿ ನನಗೆ ಬೇಕು ಅಂದ್ರೆ ಯಾವಾಗ ಬರ್ತಿದೆ ಐಡೆಂಟಿಟಿ ನನಗೆ ಬೇಕು ಅನ್ನೋ ವಿಚಾರ, ನಿನಗೆ ಗಿಲ್ಟ್ ಅಂದ್ರೆ ಆ ಸ್ಥಿತಿಯಲ್ಲಿ ಬಂದಾಗ ಅಲ್ಲಿಂದ ನನ್ಗೆ ಐಡೆಂಟಿಟಿ ಬೇಕು, ಯಾರೋ ಗುರ್ತಿಸಬೇಕು, ಯಾರೋ ಹೊಗಳಬೇಕು ಅನ್ನುವ ಸ್ಥಿತಿಯನ್ನು ಅದು ಸ್ಪಿರಿಚುವಲ್ ಆಗಿ ತುಂಬಾ ಬರ್ತಿರುತ್ತೆ. ಮೆಂಟಲ್ ಸ್ಟೇಟಸ್ ಆಗಿದ್ದಾಗ ಕೂಡ ತುಂಬಾ ಬರ್ತಾ ಇರತ್ತೆ, ಮಾನಸಿಕವಾಗಿ ಕೂಡ ತುಂಬಾ ಬರ್ತಾ ಇರತ್ತೆ. ಸೊ ಅಲ್ಲಿ ನಾವು ಮೌನವನ್ನು ನಾವು ಯೂಸ್ ಮಾಡ್ಬೇಕು. ಇಲ್ಲ ಆ ಮೌನವನ್ನು ಯೂಸ್ ಮಾಡ್ದಿರ ಆ ಮೈಂಡ್ ಅನ್ನು ಸೈಲೆಂಟ್ ಆಗ್ಬಿಟ್ಟು ಮೌನವನ್ನು ಯೂಸ್ ಮಾಡಿ ಅಲ್ಲಿ ಸ್ವಲ್ಪ ನಮ್ಮ ಮನಸ್ಸಿನ ಮೇಲೆ ಗಮನ ಇಟ್ಟು, ಉಸಿರಿನ ಮೇಲೆ ಗಮನ ಇಟ್ಟಿದಾಗ ಅಲ್ಲಿಂದ ಪಾಸಿಂಗ್ ದ ಕ್ಲೌಡ್ ತರ ಹೊರಟೋಗುತ್ತೆ. ಸಾಕ್ಷಿ ತತ್ವವಾಗಿ ಇರುವುದು, ನನ್ನ ಜೊತೆ ನನ್ನಲ್ಲಿ ಏನು ಸಹಾಯ ಮಾಡ್ಬೇಕು ಅಂತ ಎದುರುಗಡೆ ಮನುಷ್ಯನಿಗೆ ನನಗೆ ಒಳಗಡೆ ಇದೆ ಅನಿಸಿದಾಗ ಮಾತ್ರ ಮಾಡ್ಬೇಕು, ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಇರಬೇಕು. ಸೊ ಅಂದ್ರೆ ಅಲ್ಲಿ ನಿನಗೆ ಅದು ಕನೆಕ್ಷನ್ ಇಲ್ಲ, ಅನುಕಂಪ ಇರಬೇಕು. ಆದ್ರೆ ಅದು ಎಲ್ಲಾ ಕೂಡ ಅವ್ರ ಕೈಲಿ ಮಾಡಕ್ ಆಗ್ತಾ ಇರುತ್ತೆ. ಅವ್ರ ಹೋಮ್ವರ್ಕ್ಸ್ ಕೂಡ ಕಂಪ್ಲೀಟ್ ಆಗಿ ನಾವೇ ಮಾಡ್ಬಾರ್ದು. ಅವ್ರ ಹೋಮ್ವರ್ಕ್ಸ್ ಅವ್ರ ಕಲಿಗೆ ಬೇಕಾಗಿರೋದು ಅವ್ರು ಮಾಡಕ್ಕೆ ನಾವು ಬಿಡಬೇಕು. ಸೊ ಅತಿ ಮುಖ್ಯವಾಗಿ ನಾನು ಈ ಶಾರೀರಿಕ ವಾಗಿ ನಾನು ಆರೋಗ್ಯವಾಗಿ ಇದ್ರೇನೆ ಮಾನಸಿಕ ಆರೋಗ್ಯವನ್ನು ಹೊಂದುತ್ತೀನಿ. ಮಾನಸಿಕ ಆರೋಗ್ಯ ಯಾವಾಗಿರತ್ತೋ ಸ್ಪಿರಿಚುವಲ್ ಆಗಿ ಆರೋಗ್ಯವಾಗಿರ್ತೇನೆ ನಾನು. ಸೊ ನನ್ನ ಆರೋಗ್ಯವನ್ನು ನಾನು ಕಾಪಾಡಿಕೊಂಡಾಗ ಸ್ಪಿರಿಚುವಲಿ, ಮೆಂಟಲಿ, ಶಾರೀರಿಕವಾಗಿ, ಫಿಸಿಕಲಿ ನನ್ನ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಕಂಪ್ಲೀಟ್ ಆಗಿ ಟೋಟಲ್ ಸಾಮಾಜಿಕ ಆರೋಗ್ಯ ಚೆನ್ನಾಗಿರತ್ತೆ. ನೋಡಿ, ಇದು ನನ್ನ ಒಂದು ಪಾರ್ಟಿಸಿಪೇಷನ್. ಈ ಭೂಮಿಯಲ್ಲಿ ನಾನು ಒಂದು ಅಣುವಾಗಿದ್ದೀನಿ. ಈ ಅಣುವಾಗಿ ನನ್ನನ್ನು ನಾನು ಪರಿವರ್ತಿಸಿಕೊಂಡು ಆ ಪರಿವರ್ತನೆಯಲ್ಲಿ ನಾನು ನನ್ನ ಪ್ರೇಮ ಸ್ವರೂಪಿಯಾಗಿ, ಕರ್ಣ ಸ್ವರೂಪಿಯಾಗಿ, ಆ ಅರಿವಿನ ಸ್ವರೂಪಿಯಾಗಿ ಜೀವನ ನಡೆಸಬೇಕಾಗುತ್ತೆ. ನಾನು ಉಸಿರನ್ನ ಲಾಸ್ಟ್ ಉಸಿರು ಬ್ರೆತ್ ಇರೋವರೆಗೂ ಕೂಡ. ಸೊ ಫ್ರೆಂಡ್ಸ್, ಇಲ್ಲಿ ಈ ಪತ್ರಿಜಿಯವ್ರು ಹೇಳಿದ್ರಲ್ಲ, ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೀರ ನೀವು ಸಾಧನೆಯನ್ನು ಮಾಡಿ ಅಂತ. ಅವಾಗ ನಿನ್ನ ನಿಜ ಸ್ವರೂಪ, ನಿನ್ನ ನಿಜ ಸ್ಥಿತಿ, ಆ ಚೇತನಾ ಸ್ಥಿತಿ, ಆ ಕಾನ್ಶಿಯಸ್ ಸ್ಥಿತಿ ಬಂದಾಗ ಇನ್ನೊಬ್ರು ಅಚೀವ್ ಮಾಡ್ತಿದ್ರೆ ವಿ ಫೀಲ್ ಹ್ಯಾಪಿ. ಇನ್ನೊಬ್ರು ಅದ್ ಮಾಡ್ತಿದ್ರಿ ಅರೆ ನಾನ್ ಮಾಡ್ದಂಗೆ ಫೀಲ್ ಆಗ್ತಿದ್. ದಟ್ ಈಸ್ ಒನ್ನೆಸ್ ಸ್ಟೇಟ್. ಆ ಕಾನ್ಶಿಯಸ್ ಸ್ಟೇಟ್ಗೆ ನಾವು ಚೇತನಾತ್ಮಕ ಸ್ಥಿತಿಗೆ ನಾವು ಬರಬೇಕು. ಆ ಚೈತನ್ಯ ಸ್ಥಿತಿಯಲ್ಲಿ ಅರಿವಿನಿಂದ ನಾವು ಜೀವನ ಮಾಡ್ಬೇಕು. ಅದು ಮಾಡಿಲ್ಲ ಅಂದಾಗ ಏನಾಗ್ತಾ ಬರುತ್ತೆ ಅಂದ್ರೆ ಮತ್ತೆ ನಾವು ಅದಕ್ಕೆ ಸೇರ್ಕೊಳ್ತಾ ಹೋಗ್ತೀವಿ. ಏನಂದ್ರೆ ನಿಷ್ಕಾಮ ಕರ್ಮ ಯೋಗದಿಂದ ಅಂದ್ರೆ ಮತ್ತೆ ಕರ್ಮಗಳ ಜೊತೆ ಕರ್ಮ ಅಸಲ್ ಇಲ್ಲ ಸ್ಥಿತಿ. ಆ ಸ್ಥಿತಿಗೆ ಹೋದ ಮೇಲೆ ಇಲ್ಲಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೇಚರ್ ಅಲ್ಲಿ ಯಾವ ತರ ಸನ್ ಯಾವ ತರ ಇದನ್ನು, ಮೂನ್ ಯಾವ ತರ ಇದನ್ನ, ಅದರ ಒಂದು ಪ್ರಕಾಶವನ್ನು ಯಾವ ತರ ಭೂಮಿಗೆ ಎಲ್ಲರಿಗೂ ಕೊಡ್ತಿದಾರೋ ಆ ತರ ನಾವು ಕೂಡ ಪ್ರತಿಯೊಬ್ಬರ ಜೊತೆ ಸಮಾನತೆಯಿಂದ, ಒನ್ನೆಸ್ ಇಂದ ಅವರಲ್ಲಿ ನನ್ನನ್ನ ನೋಡ್ತಾ, ನನ್ನ ರೆಸ್ಪೆಕ್ಟ್ ಅನ್ನು ನನಗೆ ನಾನು ಎಷ್ಟು ಕೊಡ್ತೀನಿ, ಎದುರುಗಡೆಯವ್ರಿಗೂ ರೆಸ್ಪೆಕ್ಟ್ ಕೊಡ್ತಾ, ರೆಸ್ಪೆಕ್ಟ್ ಅನ್ನು ಆ ಸ್ಥಿತಿಯನ್ನು ಅವರು ನಮಗ ಕೊಡೆಯೋ ಸ್ಥಿತಿ. ಅಂದ್ರೆ ನಾವು ಯಾವಾಗ ಏನು ಕೊಡ್ತಿದೀವೋ ಅದೇ ನಮ್ಗೆ ಸಿಗತ್ತೆ ಅನ್ನೋದು ಲಾ ಅಲ್ಲಿ ನಮ್ಮ ಸ್ಪಿರಿಚುವಲ್ ಲಾ ಅಲ್ಲಿ ಏನ್ ಕೊಡ್ತೀವೋ ಅದೇ ನನಗ ಬರತ್ತೆ ಅನ್ನೋ ವಿಚಾರ ಅಷ್ಟೇ. ನಾವಿಲ್ಲಿ ಬರುತ್ತೆ ಅನ್ನೋದು ಇಲ್ಲ,
ಕೊಡ್ತಾ ಹೋಗೋದಷ್ಟೇ. ಈ ಸ್ಥಿತಿಯನ್ನು ನಾವು ಬೆಳೆಸ್ಕೊಂತ ಹೋಗ್ಬೇಕು friends. ಇದೇ ಒಂದು ಸ್ಥಿತಿಯನ್ನು, ಇದೇ ನಿನ್ನ ನಿಜ ಸ್ಥಿತಿ, ಅದೇ ನೀನು. ಇಲ್ಲಿ ಐ ಆಮ್ ಅಲ್ಲ, ವಿ ಆರ್ ಅನ್ನೋದೇ ಇರೋದು. ಆಲ್ ವಿ ಆರ್ ಆಲ್ ಒನ್, ವಿ ಆರ್ ಆಲ್ ಒನ್ ಗ್ರೂಪ್ ಕಾನ್ಶಿಯಸ್. ಸೊ ಈ ಸ್ಥಿತಿಯಲ್ಲಿ ನಮ್ಮ ಜೀವನವನ್ನು ಇಟ್ಕೋಬೇಕು. ಅವಾಗ ಇಟ್ಕೊಂಡಾಗ ಆ ಗ್ರೂಪ್ ಕಾನ್ಶಿಯಸ್ ಆಗಿ ನಾನು ಬೆಳೀತಾ, ನನ್ನ ಜೊತೆ ಭೂಮಿಯ ಬೆಳೆಯುತ್ತಾ ಇರೋ ಜೊತೆಗೆ ನಾನು ಬೆಳೀತಾ ಆ ಭೂಮಿಯ ಸ್ಥಿತಿಯನ್ನು ನಾವು ಹೇಳ್ತಾ ಇರ್ತೀವಿ. ಇಲ್ಲ ಅಂದ್ರೆ ಈ ಭೂಮಿ ಜಾಗ ಖಾಲಿ ಮಾಡಿ ಹೊಸ ಭೂಮಿಗೆ ನಾವು ಹೋಗ್ತೀವಿ. ಸೊ ಇಲ್ಲಿ ಆದಷ್ಟು ಎಷ್ಟು ನಮ್ಮ ಟ್ರಾನ್ಸ್ಫಾರ್ಮೇಶನ್ಸ್ ನ ಮಾಡ್ಕೊಳಕ್ಕೆ ಎಷ್ಟು ನಾವು ಸಂಸಿದ್ಧರಾಗಿದ್ದೀವಿ. ನಾನು ಐ ಆಮ್ ರೆಡಿ, ಐ ಆಮ್ ರೆಡಿ, ಐ ಆಮ್ ಓಪನ್ ಅಪ್, ಐ ಆಮ್ ಓಪನ್ ಅಪ್ ಟು ಯೂನಿವರ್ಸ್. ಸೊ ಯೂನಿವರ್ಸ್ ಜೊತೆ ನಾನು ಕೂಡ ಗ್ರೋ ಆಗ್ತಾ ಇದ್ದೀನಿ. ನಾನು ಅನ್ನುವ ಸ್ಥಿತಿಯನ್ನು ಪ್ರತಿಯೊಂದು ಆ ತತ್ವಗಳನ್ನು ಡ್ರಾಪ್ ಮಾಡ್ತಾ ನನ್ನ ಬ್ಲಿಸ್ಫುಲ್ ಸ್ಟೇಟ್ ನನ್ನದು ಏನು, ಆ ಒಂದು ಆ ಚೇತನಾತ್ಮಕ ಸ್ಥಿತಿ ನನ್ನದೇನು ಅಂದ್ರೆ ಐ ಆಮ್ ಬ್ಲಿಸ್ಫುಲ್. ಸೊ ಆ ಸ್ಟೇಟ್ ಅನ್ನು ನಾನು ಬೆಳೆಸಿಕೊಳ್ಳುವ ಸ್ಥಿತಿಯೇ ನಾನು. ಇನ್ನ ರೋಗ ಭೋಗ ಇದು ಅದು ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಆ ಬ್ಲಿಸ್ಫುಲ್ ಸ್ಟೇಟ್ ಅಲ್ಲಿ ಇಲ್ಲ ಇರುವ ತನಕ ನನ್ನ ಡ್ಯೂಟಿಯನ್ನು, ನನ್ನ ಕರ್ತವ್ಯವನ್ನು ಧ್ಯಾನ ಪ್ರಚಾರ, ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಇದನ್ನ ಮಾಡ್ತಾ ಹೋದ್ರೆ ಇನ್ನ ಅಡಚಣೆಗಳೇ ಆಗಲಿ, ಏನ ಬಂದ್ರೆ ಆಗಲಿ ನನ್ನ ಲೈಫಲ್ಲಿ ಅದು ಪ್ರಾಬ್ಲಮ್ ಅಂತ ಅನ್ಸೋದಿಲ್ಲ. ಎವ್ರಿಥಿಂಗ್ ಸೊಲ್ಯೂಷನ್, ಆನಂದ ಇಸ್ ಸೊಲ್ಯೂಷನ್. ಸೊ ಇದನ್ನ ಎಲ್ಲರೂ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಸೊ ಮಮತಾ ಫೌಂಡೇಶನ್ ಅವರಿಗೆ ಥ್ಯಾಂಕ್ ಯು.